ಉತ್ತರ ಪ್ರದೇಶದೊಂದು ಪ್ರೈಮರಿ ಸ್ಕೂಲಲ್ಲಿದ್ದೀನಿ ನೋಡಿ ಮಕ್ಕಳುಗಳು. ಭಯ್ಯ आओ ऐसे ऐसे करो आओ इधर ऐसे ऐसे करो पानी दबाओ आओ. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರು. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ಸೂಪರ್ ರೇ ಸೂಪರ್ ರೇ. थैंक यू. शेक हैंड. अरे भाई शेक हैंड. थैंक यू थैंक यू थैंक यू. ಇಲ್ಲಿ ಆಂಧ್ರದವರು ತಿರುಪತಿಯಿಂದ ಬಂದಿದ್ದಾರೆ. ನಾವು ಆಚೆ ತಿಂದು ಸಮೋಸ ಕಚೋರಿ ಈ ಜಿಲೇಬಿ ತಿಂದು ಹೊಟ್ಟೆ ಕೆಟ್ಟೋಗಿ ಯಾಕೆ ಕೇಳ್ತೀರಾ, ಅದಕ್ಕೆ ನಿಲ್ಲಿಸಿ ಕೇಳಿದ್ವಿ ಊಟ ಇದೆಯಾ ಅಂತ, ಪೇ ಮಾಡ್ತೀವಿ ಅಂತಲೂ ಕೇಳಿದ್ವಿ. ಅವರಿಗೆಲ್ಲ ಏನು ಬೇಡ, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಿ ಅಂತಂದರು. ಊಟ ತಿಂದು ಸ್ವಲ್ಪ ಸಮಾಧಾನ ಆಯಿತು. ಸೌತ್ ಸೈಡ್ದು ಉಪ್ಪಿಟ್ಟು ಮಾಡಿದರು, ತುಂಬ ಚೆನ್ನಾಗಿತ್ತು. ಒಂದು ಹಳ್ಳಿ ಒಳಗಡೆ ಬಂದ್ಬಿಟ್ಟಿದ್ದೀವಿ, ಏನಾದರೂ ನೀರು ತಗೊಂಡು ಬರೋಣ ಅಂತ. ಉಡುಪಿಯ ಹಳ್ಳಿಯಲ್ಲಿ ಮನೆಗಳು ನೋಡಿ ಯಾವ ಥರ ಇದೆ. ಇಲ್ಲಿ ಎಲ್ಲ ಮನೆಗಳು ಇಟ್ಟಿಗೆ ಕಲ್ಲಿಂದನೇ ಕಟ್ತಾರೆ, ಆದರೆ ಪ್ಲಾಸ್ಟಿಕ್ ಮಾಡಲ್ಲ ಅಲ್ವಾ. ಒಂದೇ ಒಂದು ಮನೆಯಲ್ಲೂ ನೀವು ಪೇಂಟ್ ಅನ್ನೋದೇ ಕಾಣೋದಿಲ್ಲ. ಮತ್ತು ಗುಡಿಸಲು ಮನೆಗಳು ಇದೆ ಇಲ್ಲಿ. ಲೆಫ್ಟ್ ಆಗಿ ಎಲ್ಲ ಇಟ್ಟಿಗೆಯಿಂದನೇ. ಈ ಸರ್ಕಾರಿ ಬಿಲ್ಡಿಂಗ್ಗಳು, ಹಾಸ್ಪಿಟ್ಲು, ಸ್ಕೂಲು, ಕಾಲೇಜು ಅಂಥದ್ದು ಮಾತ್ರ ಪೇಂಟ್ ಹೊಡೆದಿರ್ತಾರೆ ನೋಡಿ. ಚೆನ್ನಾಗಿದೆ ಮೆಕ್ಕೆಗಳು. ಇಲ್ಲ ಹೊಲಕ್ಕೆ ಬಳಸಲ್ವಂತ ಗೊಬ್ಬರ ಅವರು. ಕೇಳ್ತೀನಿ, ಅವ್ರು ಏನು ಹೇಳಿದ್ದು ಅರ್ಥ ಆಯ್ತು, ಅದನ್ನ ಹೇಳಿ. ಅರ್ಥ ಆಯ್ತು. ಅಂದರೆ ದಿನನಿತ್ಯದ ಅಡುಗೆಗೆ ಇವರೆಲ್ಲ ಸಗಣಿಯ ಬೆರಣೆಯನ್ನೇ ಬಳಸ್ತಾರೆ. ಅದ್ರ ಜೊತೆಗೆ ಚಿಕ್ಕ ಕೋಲುಗಳನ್ನ ಬಳಸಿದ್ರೆ ಇನ್ನು ಹೆಚ್ಚು ಉಜ್ವಲವಾಗಿ ಬೆಂಕಿ ಬರುತ್ತೆ ಅಂತ. ಇಲ್ಲಿದೆ ಕಟ್ಟಿಗೆಗಳು, ಅದು ದೂರದಲ್ಲಿದೆ ಭರಣಿಗಳು. आप वो एग्रीकल्चर करते हैं ना, वो क्या बोलते हैं, खेत में उसको नहीं यूज़ करते. ಅಣ್ಣ ನಿನ್ನ ಮಾತು ಕೇಳ್ತಾ ಇದ್ರೆ ಕುಡಿದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. खेत में भी यूज़ करते, ಎಲ್ಲ ಸೇಮ್ है ब्रो. हाँ हम भी खेत को यूज़ करते. ಆಯಿತು ಹೆಂಗಾದ್ರು ಓಕೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾರು ಇವರಲ್ಲ ಅಣ್ಣ, AK-47 ಪಿಕ್ಚರ್ ಅಲ್ಲಿ ಮಾಡಿದಾರಲ್ಲ ಉಗ್ರಗಾಮಿಗಳು, ಅವರೇ ಇವರು. ನೋಡಿ ಇಲ್ಲಿ ಮೇಕೆ ಇದೆ, ಇಲ್ಲಿ ಅಮ್ಮ ಇದು ಅಮ್ಮ. ಗುರಾಯಿಸೋ ರೀತಿನೇ ಸರಿ ಇಲ್ಲ. ಈಗ ಹಂಗೆ ಇನ್ನೊಂದು ಸ್ವಲ್ಪ ಹಳ್ಳಿನ ಎಕ್ಸ್ಪ್ಲೋರ್ ಮಾಡೋಣ, ಸುತ್ತಾಡ್ಕೊಂಡು ಬರೋಣ ಹೆಂಗಿದೆ ಅಂತ ನೋಡ್ಕೊಂಡು ಬರೋಕೆ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿ ಬಾಳೆನೂ ಇದೆ ಬ್ರೋ, ಬಾಳೆ ಇಲ್ಲಿ ದಾಸವಾಳ ಹೂವು, ಪೆಟ್ಟಿ ಅಂಗಡಿ, 10 ರೂಪಾಯಿ ಸರ್ಕು, ಅಡ್ವರ್ಟೈಸ್ಮೆಂಟು ಎಲ್ಲ ಹಾಕವ್ರೆ. ಇದೇ ಭರಣಿ. ಇನ್ನೊಂದು ಏನು ಹೆಸರು ಅಂತಾರೆ ಇದಕ್ಕೆ, ಒಂಥರ ಡಿಫ್ರೆಂಟ್ ಟೈಪ್ ಆಗಿ ಮಾಡೋರೆಲ್ಲ. ನಾವು ಸ್ವಲ್ಪ ನಮ್ಮೂರ ಕಡೆ ಎಲ್ಲ ರೌಂಡ್ ಇರ್ತದೆ, ಇದು ಸ್ವಲ್ಪ ಉದ್ದುದ್ದಕ್ಕೆ ಮಾಡವ್ರೆ. ಬೇವಿನ ಮರ,
ತುಂಬ ಸೊಗಸಾಗಿ ಅಚ್ಚುಕಟ್ಟಾಗಿ ಬದುಕೊಂಡು ಕಾಲಗಳನ್ನ ಕಳ್ಕೊಂಡು ಏನು ಬ್ರೋ ವ್ಯವಸಾಯ ಮಾಡಿಕೊಂಡು ಖುಷಿಯಾಗಿದ್ದಾರೆ ಹಳ್ಳಿಗಳಲ್ಲಿ ಯು ಪಿಯಲ್ಲಿ. ಇಲ್ಲಿನ ತಳಿಗಳೇ ಒಂಥರ ಡಿಫ್ರೆಂಟ್ ತಳಿ ಹಸುಗಳ್ದು. ಎಮ್ಮೆ ಎಲ್ಲ ನನಗೆ ಒಂದೇ ರೀತಿ ಕಾಣ್ತಾ ಇದ್ದಾವೆ, ಹಸು ಮಾತ್ರ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಅಂಗನವಾಡಿ ಮೇಕೆ. यूट्यूब भी है, इंस्टा भी है. नोमैड किरण. नोमैड किरण, बेंगलुरु कर्नाटका. ऐसे ही हम महाकुंभ मेला आए थे, अभी वाराणसी जा रहे हैं, ऐसे ही देखने के लिए आए हैं. नोमैड किरण. हाँ, इंस्टा में भी है, NO नो MAD मैड स्पेस किरण. किरण. ಥ್ಯಾಂಕ್ ಯು. ಇಲ್ಲೊಬ್ಬರು ಹಳ್ಳಿಯವರು ಒಂದು ಹುಡುಗಿ ಮಾತಾಡ್ಸಿದ್ರು. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಎಲ್ಲಿಂದ ಬಂದಿದ್ದೀರಾ ಏನು ಎತ್ತ ಅಂತ ಕೇಳಿದ್ರು, ನಾವು ಹೇಳಿದ್ವಿ ನನ್ನ ಚಾನಲ್ ಇನ್ನೂ ಬೆಳೆಯೋದು ತುಂಬಾ ಇದೆ. ಹೋಗಿ ನೋಡಿದ ತಕ್ಷಣ ಟೆನ್ಷನ್ ಆಗ್ತಾರೇನೋ, ಎರಡೆರಡು ವಿಡಿಯೋ ಇದೆಯಲ್ವಾ ಅಂತ. ನನಗೆ ಈ ಹಳ್ಳಿ ನೋಡಿದ್ರೆ ಒಂದು ಹಾಡು ಜ್ಞಾಪನ ಬರ್ತಿದೆ. ಹಳ್ಳಿ ಹಾಡು ತಂದ ನಾನಾ ಹಾಡಿ ಅಣ್ಣ. ಹಾಡು ತನನ ಕಾಪಿರೈಟ್ ಆಗ್ತಾರೆ ನಿನಗೆ. ಹೌದಾ? ಹಾಡು ಹಾಡಿದ್ರು ಕಾಪಿರೈಟಾ? ಹೌದಾ? ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ದಿ ನೆಕ್ಸ್ಟ್ ಡೇ. ಎಲ್ಲರಿಗೂ ಶುಭ ದಿನ. ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ವಾರಣಾಸಿ ಒಳಗಡೆ ಇದ್ದೀನಿ. ನಿನ್ನೆ ರಾತ್ರಿ ಹತ್ತತ್ರ ಒಂದು 7:30-8 ಗಂಟೆ ಆಯಿತು ನಾವು ರೀಚ್ ಆಗೋದ್ರೊಳಗಡೆ. ಸೊ ನಮ್ಮ ಜೊತೆ ಇದ್ದಾರಲ್ಲ ಬ್ರದರು, ಅವ್ರ ಕಡೆಯಿಂದ ಅವ್ರ ಬ್ರದರ್ ಫ್ರೆಂಡ್ ಯಾರೋ ಇಲ್ಲಿ ಒಂದು ಜಾಗದಲ್ಲಿ ಸ್ಟೇ ವ್ಯವಸ್ಥೆ ಮಾಡಿದರು. ಅದು ಯಾವುದು ಅಂದರೆ ಜಾಗ BGT ಹಾಸ್ಟೆಲ್ ಅಂತ, ಬಾಲಗಂಗಾಧರ ಹಾಸ್ಟೆಲ್ ಅಂತ. ನೋಡಿ ಇದೇ ಹಾಸ್ಟೆಲು. ವಾರಣಾಸಿ ಎಂಟ್ರಿ ಆಗ್ತಿದ್ದಂಗೆ ನನ್ನ ಕಂಪ್ಲೀಟಾಗಿ ಶಾಕು. ಎಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ಅಂದರೆ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಎಲ್ಲೂ ನೋಡಿದ್ರೂ ತುಂಬಾ ನೀಟ್ ಆ್ಯಂಡ್ ಕ್ಲೀನಾಗೂ ಇದೆ. ಆದರೆ ಇಲ್ಲೂ ಕೂಡ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಆಗ್ತಾಯಿದೆ ಈಗ ಮಹಾಶಿವರಾತ್ರಿ ಬರ್ತಾ ಇರೋದ್ರಿಂದ. ಮತ್ತು ಅಲ್ಲಿ ನೋಡಿ ಅಲ್ಲೊಬ್ಬರು ಕಟ್ಟಿಂಗ್ ಮಾಡ್ತಾಯಿದ್ದಾರಾ. ಇಲ್ಲೆಲ್ಲ ಹೇಗೆ ಅಂದರೆ ಈ ಹಾಸ್ಟೆಲ್ಗೆ ಅವರೇ ಬಂದು ಕಟ್ಟಿಂಗ್ ಎಲ್ಲ ಮಾಡಿಬಿಟ್ಟು ಹೋಗ್ತಾರೆ, ಸ್ವಲ್ಪ ಜನ ಕಟ್ಟಿಂಗ್ ಮಾಡೋರು. ನನಗೆ ಈ ಹಾಸ್ಟೆಲ್ ಒಳಗಡೆ ಬಂದಿದ್ದು ಖುಷಿ ಆಗೋಯ್ತು. ಯಾಕಂತ ಹೇಳಿದ್ರೆ ಹಾಸ್ಟೆಲ್ ಹುಡುಗರು ಮೂವಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ, ಸೇಮ್ ಇದೇ ಥರ ಇರುತ್ತೆ. ಮತ್ತು 3 Idiots ಇದೆಯಲ್ವಾ ಮೂವಿ, ಆ ಮೂವಿ. ಮತ್ತು ಕಿರಿಕ್ ಪಾರ್ಟಿಯಲ್ಲಿ ವಿಮೆನ್ ಹಾಸ್ಟೆಲ್ಲು ಹಿಂಗೆ ಇರುತ್ತೆ. ಸಖತ್ತಾಗಿದೆ ಮಾತ್ರ. ಏನೋ ಒಂಥರ ಒಳ್ಳೆ ವೈಬು ಇದೆ ಇಲ್ಲಿ. ಎಲ್ಲರನ್ನೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಇಲ್ಲಿ ತುಂಬ ಜನ ಸೈಕಲ್ಸ್ ಯೂಸ್ ಮಾಡ್ತಾರೆ, ಸ್ವಲ್ಪ ಜನ ಗಾಡಿಗಳ್ನೂ ಯೂಸ್ ಮಾಡ್ತಾರೆ. ಈ ಥರ ಗಾಡಿಗಳು ತೊಗೊಬಂದು ಇಟ್ಕೊಂಡಿರ್ತಾರೆ. ಇದೇ ಹಾಸ್ಟೆಲು BGT ಬಾಲಗಂಗಾಧರ ತಿಲಕ್ ಹಾಸ್ಟೆಲ್. ಸಾರಿ, ಇದು ಎಷ್ಟು ದೊಡ್ಡ ಕ್ಯಾಂಪಸ್ ಅಂದರೆ ಇಲ್ಲ ಅಂದರೆ ಒಂದು 50-60 ಎಕರೆಯಲ್ಲಿ ಇರ್ಬೋದೇನೋ, ಅಷ್ಟು ದೊಡ್ಡದಾಗಿದೆ. ಇದರಲ್ಲಿ ವಿಮೆನ್ ಹಾಸ್ಟೆಲ್ಸು ಇದೆ, ಕಾಲೇಜುಗಳಿದೆ. ದೊಡ್ಡ ಡಿಸ್ಟಿಕ್ ಅಲ್ವಾ, ಸೊ ತುಂಬ ದೊಡ್ಡ ಕಾಲೇಜು, ಎಲ್ಲ ಥರ ಕಾಲೇಜು, ಎಲ್ಲ ಡಿಪಾರ್ಟ್ಮೆಂಟ್ಸು ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಗಳಿಗೆ ಒಂದೊಂದು ಹಾಸ್ಟೆಲ್ಲು. ಈ ಥರ ನೋಡಿ, ಇಲ್ಲೊಂದು ಹಾಸ್ಟೆಲ್ ಇದೆ, ಆ ಕಡೆ ಒಂದು ಹಾಸ್ಟೆಲ್ ಇದೆ, ಅಲ್ಲೊಂದು ಹಾಸ್ಟೆಲ್ ಇದೆ, ಇಲ್ಲೊಂದು ಹಾಸ್ಟೆಲ್ ಇದೆ, ಹಿಂಗೆ ಈ ಥರ ಇದೆ. ತುಂಬಾ ಚೆನ್ನಾಗಿದೆ. ನನಗಂತೂ ಸಖತ್ ಇಷ್ಟ ಆಗೋಯಿತು. ನೈಟು ನಾನು ತುಂಬ ಟಯರ್ಡ್ ಆಗಿರೋದ್ರಿಂದ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ. ನೈಟಂತೂ ಇನ್ನೂ ಚೆನ್ನಾಗಿತ್ತು. ನಾನಿವಾಗ ಕಂಪ್ಲೀಟಾಗಿ ನನ್ನ ಬ್ಯಾಕ್ ಪ್ಯಾಕ್ ಏನಿದೆ ಎಲ್ಲ ರೆಡಿ ಮಾಡ್ಕೊಂಡಾಯಿತು. ಇಲ್ಲಿಂದ ಜಂಗಮವಾಡಿ ಮಠ ಇದೆಯಲ್ಲ, ಕನ್ನಡದವ್ರದ್ದು ಮಠ, ಅಲ್ಲಿಗೆ 4.25 ಕಿಲೋಮೀಟ್ರ್ ಇದೆ. ಇವರು ನಾಳೆ ಕೂಡ ಇಲ್ಲೇ ಸ್ಟೇ ಮಾಡ್ತಾರೆ, ಮತ್ತು ಇವತ್ತು ಕೂಡ ಇಲ್ಲೇ ಸ್ಟೇ ಮಾಡ್ತಾರೆ. ನಾನು ಅಲ್ಲೋಗಿ ಉಳ್ಕೊಳ್ಳೋದಕ್ಕೆ ಕಾರಣ ನನಗೆ ಓಡಾಡೋಕ್ಕೆ ಕಷ್ಟ ಆಗುತ್ತೆ. ಅವರು ಬೇಗ ಹೊರಡಬೇಕು.
ಅದಕ್ಕೇ ಒಂದೇ ದಿವಸದಲ್ಲಿ 1.5 ದಿವಸದಲ್ಲೇ ವಾರಣಾಸಿನ ಕವರ್ ಮಾಡಿಬಿಟ್ಟು ಅವರು ಹೊರಟು ಬಿಡ್ತಾರೆ. ಆದರೆ ನಾನು ಇನ್ನೂ 1-2 ದಿವಸ ಇಲ್ಲೇ ಉಳಿದು ಇಲ್ಲಿರೋ ಕಲ್ಚರ್ನಾಗಿರ್ಬೋದು, ಇಲ್ಲಿರೋ ವಾರಣಾಸಿನ ಇಂಚಿಂಚೂ ಅನುಭವ ಮಾಡಬೇಕು ಅಂತ ಒಂದು ಆಸೆಯಿಂದ 2 ದಿವಸನೂ ಸಾಲಲ್ಲ, ಇಲ್ಲಿ ಕೇಳಿದ್ದಕ್ಕೆ ಒಂದು ತಿಂಗಳಿದ್ರೂ ಸಾಲಲ್ಲ ಅಂದರು. ನೋಡೋಣ 2-3 ದಿವಸದಲ್ಲಿ ಎಷ್ಟು ಕವರ್ ಆಗುತ್ತೋ, ಎಷ್ಟು ನಿಮಗೆ ತೋರ್ಸೋಕ್ಕಾಗುತ್ತೋ ಅದನ್ನು ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ನನಗಿವತ್ತು ಸ್ವಲ್ಪ ಬೇಜಾರಾಗ್ತಿದೆ. ಏನಕ್ಕೆ ಅಂತಂದರೆ 4 ದಿವಸ ನಾನು ಇವ್ರ ಜೊತೆ ಇದ್ದೆ. ನೀವು ನಂದು ಪ್ರೀವಿಯಸ್ ವೀಡಿಯೋ ನೋಡಿದರೆ ಗೊತ್ತಾಗಿರ್ತಾಯಿತ್ತು. ನಾನು ಲಾಸ್ಟ್ ಇನ್ನೇನು ಒಂದು 250 ಕಿಲೋಮೀಟ್ರ್ ಇದ್ದಂಗೆ ನೈಟು ತಗಲಾಕೊಂಬಿಟ್ಟೆ ಹೈವೇದಲ್ಲಿ. ಅಲ್ಲಿ ನನಗೆ ಸಿಕ್ಕಿದೆ ಇವರು. ಸಿಕ್ಕಿ ನನ್ನ ಕರ್ಕೊಂಡೋಗಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿ ಅವ್ರ ಜೊತೆನೇ ಮಹಾಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡಿ ಅಲ್ಲಿಂದ ಅಯೋಧ್ಯೆಗೆ ಹೋಗಿ ಅಲ್ಲಿಂದ ಅಯೋಧ್ಯೆ ಕರ್ಕೊಂಡೋಗಿ ಅಯೋಧ್ಯೆದಲ್ಲೂ ದರ್ಶನ ಮಾಡ್ಕೊಂಡು ನಾವು ವಾಪಸ್ ಇವಾಗ ವಾರಣಾಸಿಗೆ ಬಂದು ವಾರಣಾಸಿಲೂ ನೈಟ್ ಸ್ಟೇ ಆಗಿ ಇವತ್ತು ದೂರ ಆಗ್ತಾಯಿದ್ದೀವಿ. ತುಂಬ ಬೇಜಾರಾಗ್ತಾಯಿತ್ತು ನನಗೆ. ಆ್ಯಕ್ಚುಲಾಗಿ ತುಂಬ ಕಂಫರ್ಟ್ ಝೋನ್ ಅಂತಾರೆ ಗೊತ್ತಾ, ಆ ಥರ ಇತ್ತು. ಈ ಥರ ಇಷ್ಟೊಂದು ದೊಡ್ಡ ಹೆಲ್ಪೆಲ್ಲ ಮಾಡಬೇಕು ಅಂದರೆ ನಮ್ಮ ಕನ್ನಡದವ್ರನ್ನ ಬಿಟ್ಟರೆ ಬೇರೆಯವ್ರ ಕೈಲಾಗಲ್ಲ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಇವಾಗ ನಾವು ಹೋಗ್ತಿದ್ದೀವಿ ಮೊಟ್ಟ ಮೊದಲನೇ ಬಾರಿಗೆ ಉತ್ತರ ಭಾರತದ ಟುಕ್ಟುಕ್ಕಲ್ಲಿ. ಟುಕ್ ಎಲ್ಲ ಅಂಗಡಿಯಲ್ಲೂ ಗುಟ್ಕಾ, ತಂಬಾಕು, ವಿಮಲ್ ಪಾನ್ ಮಸಾಲ ಅದೇ ಓಡೋದು. ಸಿಗರೇಟ್ಗಳಿಗಿಂತ ಸಾಕು ಬ್ರೋ. ವಾರಣಾಸಿಗೆ ತಮ್ಮೆಲ್ಲರಿಗೂ ಸ್ವಾಗತ.